ಮೂಲದಲ್ಲಿ ಮನದೊಂದ ಧರಣಿ ಪಾಲರನು ಸಂತೈಸಿ ಅಂಧ ನೃಪಾಲ ಕಳುಹಿದರೆ ಇವರು ಹೊರವಂಟರು ಪುರಾಂತರವಾ. ಪತಿವ್ರತೆಗೆ ತೊಂದರೆ ಕೊಡೋಕ್ ಬಂದಾಗ ಅನೇಕ ದುಶ್ಶಕುನಗಳಾಯ್ತು. ಅದನ್ನ ನೋಡಿ ಗಾಬರಿ ಆಗ್ಬಿಟ್ಟ ಧೃತರಾಷ್ಟ್ರ. ವಿದುರ ಹೇಳಿದ, ಮುಳುಗಿ ಹೋಯ್ತು, ಹೋಗ್ತಾರೆ ಎಲ್ಲ, ಬೇಗ ಬೇಡ್ಕೊ ಅಂದ. ಆಗ ಬಂದು ದ್ರೌಪದಿಯನ್ನ ಬೇಡ್ಕೊಂಡು ಅವಳಿಗೆ ವರವನ್ನು ಕೊಟ್ಟು ಆ ಪಾಂಡವರಿಗೆ ಸಮಾಧಾನ ಮಾಡಿ, ನೀವೆಲ್ಲ ದಾಸರಲ್ಲಪ್ಪ, ಸೋತಿದ್ದಲ್ಲ, ಎಲ್ಲ ಕೃತ್ರಿಮ, ನಿಮ್ಮ ಸ್ವತ್ತಲ್ಲ ನಿಮಗೆ ಬಿಟ್ಕೊಟ್ಟಿದೆ, ನೀವು ಸುಖವಾಗಿ ಹೋಗಿ ಅಂತ ಹೇಳಿ ಧೃತರಾಷ್ಟ್ರ ಮಹಾರಾಜ ಪಾಂಡವರನ್ನ ಕಳಿಸಿಕೊಟ್ಟ ಅಂತ ಸೂಚನೆ ಪದ್ಯ. ದ್ರೌಪದಿಗೆ ಮಾನಹರಣ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜೂಜಾಡಿ ಜೂಜಿನಲ್ಲಿ ಗೆದ್ದು ಅವಳು ದಾಸಿ ಅಂತ ಅವಳನ್ನ ಸಭೆಗೆ ಬರಮಾಡಿ ಸೀರೆಯನ್ನು ಸುಲಿಯೋದಕ್ಕೆ ಅಪ್ಪಣೆ ಮಾಡಿದ್ದಾರೆ ದುಷ್ಟರು. ದುಶ್ಯಾಸನ ಹಿಂದೆ ಮುಂದೆ ನೋಡದೇನೆ ಸೀರೆಯನ್ನು ಸುಲಿಯೋದಕ್ಕೆ ಪ್ರಾರಂಭ ಮಾಡೋಣ. ಆ ಸಾಧ್ವಿಮಣಿಯಾಗಿರ್ತಕ್ಕಂಥ ದ್ರೌಪದಿ ಮೊದಲು ಎಲ್ಲರನ್ನೂ ಪ್ರಾರ್ಥಿಸಿದ್ಲು, ಯಾರೂ ಕೂಡ ತಡೆಯೋಕೆ ಹೋಗಲಿಲ್ಲ. ಆಗ ಕೃಷ್ಣ, ನಿನ್ನನ್ನೇ ನಂಬಿದೇನಪ್ಪ, ನೀರೊಳಗಾರು ಅದ್ದು ಕ್ಷೀರದೊಳಗಾದ್ರೂ ಅದ್ದು ಮಾನ ಅಪಮಾನ ನಿಂದು ಭಗವಂತ ಅಂತ ಪ್ರಾರ್ಥನೆ ಮಾಡೋಣ. ಅಕ್ಷಯ ವಸ್ತ್ರಗಳನ್ನು ಕರುಣಿಸಿಬಿಟ್ಟು ಆ ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿದ್ದಾನೆ. ಆಗ ಸಮಸ್ತರೂ ಕೂಡ ಜಯ ಜಯ ದ್ರೌಪದಿ ಅಂತ ದ್ರೌಪದಿಯನ್ನ ಕೊಂಡಾಡಿ ದುಶ್ಯಾಸನಿಗೆ ಧಿಕ್ಕಾರ, ಧೃತರಾಷ್ಟ್ರನಿಗೆ ಧಿಕ್ಕಾರ, ದುರ್ಯೋಧನನಿಗೆ ಧಿಕ್ಕಾರ ಅಂತ ನಿಂದಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿದುರ ದುರ್ಯೋಧನನ್ನು ಕರೆದು, ಅಪ್ಪ, ಅವಳು ಸಾಧ್ವಿ ಶಿರೋಮಣಿ, ಅವಳ ತಂಟೆಗೆ ಹೋಗಬೇಡ, ನೋಡು ಪ್ರತ್ಯಕ್ಷ ನಿದರ್ಶನ ವಸ್ತ್ರಗಳನ್ನು ಕರುಣಿಸಿ ಅವಳ ಮಾನವನ್ನು ಸಂರಕ್ಷಣೆ ಮಾಡಿದ್ದಾನೆ, ಆದ್ರಿಂದ ಹೆಂಗಸರು ತಂಟೆ ಬಿಟ್ಬಿಡು, ನೀವು ಗಂಡಸರು, ನೀವು ಪಾಂಡವರು, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಿ ವಿದುರ ಹೇಳಿದಾಗ ಅಹಂಕಾರದಿಂದ ಇರ್ತಕ್ಕ ದುರ್ಯೋಧನ, ದೈವವೀ ದ್ರೌಪದಿಗೆ ಸೀರೆಯ ನೀಬುದಲ್ಲದೆ ಬಿಡಿಸಲಾಗುವುದೇ, ದೈವ ತೊತ್ತಿರ ಹುರುಡು ಕೆಲಸದ ಹಿಂದುಗೂಟದಲ್ಲಿ ದೈವವಿವಳಿಗೆ ತಾನಲೆ ತನ್ನೈವರಿಕ್ಕಿದ ಮಾತು ರಿಪುಗಳ ಮೈಬಳಿಯ ನುಡಿಗಾರನಿ ಸಾರು ಎಂದನಾಭೂಬ. ಹೋಗ ಆ ಕಡೆ, ಆ ದೈವ ಕಾಣದೇ ಇರ್ತಕ್ಕ ದೈವ ಈ ದ್ರೌಪದಿಗೆ ಸೀರೆಯನ್ನ ಕೊಟ್ಟೆ ವಿನಃ ದಾಸ್ಯದಿಂದ ಬಿಡಿಸ್ಲಿ ನೋಡೋಣ, ಬರ್ಲಿ ಆ ದೈವ. ಯಾವ ರೀತಿ ದಾಸ್ಯದಿಂದ ಬಿಡಿಸುತ್ತೆ ದೈವ? ನೀನೇನು ಹೇಳ್ತಾ ಇದ್ದೀಯ? ದೈವ ನಾನೇನೆ, ಇವಳಿಗೆ ದೈವ ಆ ದಾಸತ್ವದಿಂದ ಬಿಡಿಸ್ಬೇಕಾದ್ರೆ ನಾನೇನೆ ದೈವ, ನನ್ನ ಬಿಟ್ಬಿಟ್ಟು ಇನ್ಯಾರೂ ಇಲ್ಲ, ಇವಳ ಪತಿಗಳೆಲ್ಲ ಸೋತೋಗಿದ್ದಾರೆ, ದೈವ ಬರ್ಲಿ ನೋಡ್ತೇನೆ, ಹೋಗೋ ಆ ಕಡೆ ಅಂತ ಹೇಳಿ ವಿದುರನನ್ನ ಜರೀತಾ ಇದ್ದಾನೆ ಅಹಂಕಾರದಿಂದ. ನೀತಿ ಮರುಳನು ವಿದುರನು ಈತನ ಮಾತಿನಲ್ಲಿ ಫಲವೇನು, ತೊತ್ತಿರೊಳಿತಳೋದರಿ ಬೆರೆಸಿ ಬದುಕಲಿ ಕರ್ಣ ಕಳುಹಿವಳ, ಈತ ತುಕ್ಷಣ ದೃಷ್ಟಿ ಬಂಧನವ ಏತರಲಿ ಮಾಡಿದನು, ಲಜ್ಜಾಜಾತ ಉಳಿದುದು ಬೆಳೆದ ಸೀರೆಯ ಕಟ್ಟಿ ಹೊರಿಸೆಂದ. ಈ ವಿದುರ ಇದ್ದಾನಲ್ಲ ನೀತಿ ಮರುಳ, ನಮಗ ಉಪದೇಶ ಮಾಡೋದಕ್ಕೆ ಬರ್ತಾ ಇದ್ದಾನೆ, ಇವನ ಮಾತನ್ನ ಕೇಳಬೇಡ. ಇವಳಿದಾಳಲ್ಲ ಏನ್ ಕಣ್ಕಟ್ಟು ಮಾಡಿಬಿಟ್ಲು, ಏನ್ ಕಣ್ಕಟ್ಟು ಮಾಯಾಜಾಲ ಮಾಡಿದ್ಲು, ಇಂದ್ರಜಾಲ ವಿದ್ಯೆ ಮಾಡಿಬಿಟ್ಲು, ವಸ್ತ್ರಗಳ ರಾಶಿ ಪರ್ವತಾಕಾರವಾಗಿ ಬಿದ್ದೋಗುವಂತೇನೆ ಮಾಡಿ ಮಾನವನ್ನು ಉಳಿಸ್ಕೊಂಡ್ಲು. ಮಾನ ಅವಳು ದುಳಿತು, ನಮಗೂ ಲಾಭ, ಎಷ್ಟು ವರ್ಷ ಬೇಕಾದ್ರೂ ಉಪಯೋಗಿಸಬಹುದು. 4 ವಿಧವಾದ ಬಟ್ಟೆಗೆ ತ್ವಕ್ಫಲ ಕ್ರಿಮಿ ರೋಮಾಣಿ ಅಂತ ಈ ಬಟ್ಟೆ ಆಗ್ತಕ್ಕಂಥದ್ದು 4ರಿಂದ. ತ್ವಕ್ಕು ಫಲ ಕ್ರಿಮಿ ರೋಮ ಅಂತ. ತ್ವಕ್ಕು ಅಂದ್ರೆ ತೊಗಟೆಯಿಂದ ಬಟ್ಟೆ ಮಾಡ್ತಾರೆ ಅಂತ. ನಾರಿನ ಬಟ್ಟೆ ಅಂತ ಹೇಳೋದಿಲ್ವೇ, ಅದು ಆ ಬಟ್ಟೆ, ಅದು ಉದ್ಭವವಾಗಿದೆ. ಫಲ ಅಂದ್ರೆ ಹತ್ತಿಯಿಂದ ಆಗ್ತಕ್ಕಂತಹ ಆ ಬಟ್ಟೆಗಳು, ವಿಚಿತ್ರವಾದ ಬಣ್ಣಗಳ ಬಟ್ಟೆಗಳು ಅದು ಇದೆ. ಆಮೇಲೆ ಕ್ರಿಮಿ ಅಂದ್ರೆ ರೇಷ್ಮೆ ಹುಳ, ರೇಷ್ಮೆ ಬಟ್ಟೆಗಳು ಅದು ಸೊಗಸಾಗಿ ಇದೆಯಂತೆ. ಆಮೇಲೆ ರೋಮಾಣಿ ಫ್ಲಾನಲ್ಲು ಬಟ್ಟೆ ಅಂತ ಹೇಳಿ ಹೇಳ್ತೇವಲ್ಲ, ರೋಮದಿಂದ ಆ ಬಟ್ಟೆಗಳು ಎಲ್ಲ ಹೊರಸ್ಬಿಡು, ಕಾಡ್ಸ ಕರೆಯೋ ಸಾವಿರಾರು ಜನರನ್ನ ಅಂತ. ಏನ್ ತಾನ್ ಗಟ್ಲೆ ಆಗ್ಬಿಟ್ಟಿದೆ ಅಲ್ಲಿ, ಅದೆಲ್ಲ ಹೊರಸ್ಬಿಡು ಅಂತ ಅನ್ನೋಣ. ಇವಳು
ಸುಮ್ಮನೆ ಇರ್ತಾಳೇನೋ? ಎಲ್ಲ ಭಗವಂತ ನನ್ನ ಮಾನ ಸಂರಕ್ಷಣೆಗೆ ಬಟ್ಟೆಯನ್ನು ಸೃಷ್ಟಿಸಿದ್ರೆ ಇವು ತಗೊಂಡೋಗಿ ತನ್ನ ಖಜಾನಿ ತುಂಬ್ತಾನೆ ಅಂತ ಹೇಳಿ ಆ ಕೂಡ್ಲೇನೆ ಎನಲು ನೋಡಿದಳ ಬಲೆ ಮುನಿಯುತ ಮನದ ಕೋಪಾಗ್ನಿಯಲಿ ಭುಗು ಭುಗಿಲೆನುತ ಬೆಂದವು ಬಗಳ ಪರ್ವತ ರೂಪಿದಂಬರವು ಅನಿಮಿಷರು ತಲ್ಲಣಿಸೆ ಸಭೆಯಲಿ ಜನನಿಕರ ನಡು ನಡುಗೆ ಕೌರವ ಜನಪನರೆ ಜರ್ಜರಿತವಾದುದು ಧೂಮಮಯವಾಯೇ. ಕೋಪದಿಂದ ಒಂದ್ಸಲ ನೋಡ್ಬಿಟ್ಲು, ಅಷ್ಟು ಸುಟ್ಟು ಭಸ್ಮ. ಅರಮನೆನೂ ಸುಟ್ಟೋಯ್ತು ಅಂದ್ಬಿಟ್ರು. ನಮ್ಮ ಈ ಹಾಡಿನವರು ಅರಮನೆಗೂ ಹೋಗ್ಬಿಡ್ತು ಆ ಜೊತೆಲಿ ಅಂತಂದ್ರು. ಎಲ್ಲ ಸುಟ್ಟು ಭಸ್ಮ, ಎಲ್ಲ ಕಡೆಯಲ್ಲೂ ಹೊಗೆ, ಎಲ್ಲ ಗಾಬರಿ ಆಗಿಬಿಟ್ರು. ಎಲ್ಲಿ ಬಂತೋ ಬೆಂಕಿ, ಏನಾಗುತ್ತೋ ಏನೋ ಅಂತ ಜನವೆಲ್ಲ ನಡುಗ್ತಾ ಇದ್ದಾರೆ. ಆ ದುರ್ಯೋಧನ ದುರಹಂಕಾರಿ, ಅವನ ಎದೆ ಜರ್ಜರಿತವಾಗಿಬಿಡ್ತಂತೆ. ಈ ದೃಶ್ಯ ನೋಡ್ಬಿಟ್ಟು ಅವನು ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಇವಳಲೇ ನಮ್ಮಿನಿ ಬರಭಿಮಾನವನು ಸೆಳೆದಳರ ಸ್ವಯಂ ವರಭವನದನಿ ಭಂಗಿಸಿದಳೆಂಬನು ಸಭೆಯೊಳೆಡಹಿದರೆ ಇವಳು ಬಹುವಿಧ ಪುಣ್ಯ ಶಕ್ತಿಯೊಳೆ ಮಗೆ ಸಿಲುಕಿದಳಿಂದು ತೊತ್ತಿರ ಸವಡಿ ವೇಟದ ಸವಿಯ ಸುರಿಯಲಿ ಭಂಡರಸಿಕರಲಿ. ಕರ್ಣ, ಇವಳೇ ನಮ್ಮ ಮೂಗು ಕೊಯ್ದು ಬಿಟ್ಲು. ಸ್ವಯಂವರದಲ್ಲಿ ಯಾರಿಗೂ ಆಗದ ಹಾಗೆ ಯಂತ್ರ ಇಟ್ಬಿಟ್ಟು ನಮಗೆಲ್ಲ ಅವಮಾನ ಮಾಡಿದ್ಲು. ರಾಜಸೂಯಾಗಕ್ಕೆ ಕರೆದು ಬಿಟ್ಟು ಆ ಸಭೆಯಲ್ಲಿ ಕಾಣದೇನೆ ನಾನು ಮುಗ್ಗರಿಸಿ ಬಿದ್ದಾಗ ಚಪ್ಪಾಳೆ ಹೊಡ್ಕೊಂಡು ನಕ್ಕು ಹಾಸ್ಯ ಮಾಡಿದ್ದಾಳೆ. ಅವಳಿಗೆ ತಕ್ಕ ಬರೋಬರಿ ಶಿಕ್ಷೆ ಮಾಡಬೇಕು, ಇಲ್ಲದ್ರೆ ನಮ್ಮ ಹೊಟ್ಟೆಯ ಸಂಕಟ ಹೋಗೋಲ್ಲ. ಪುಣ್ಯ ಮಾಡಿದ್ವಿ, ಇವಳು ಸಿಗಾಕೊಂಡ್ಬಿಟ್ಲು. ಈಗ ಏನು ಮಾಡೋ ಹಾಗಿಲ್ಲ. ನಮ್ಮ ದಾಸಿ ಎಳೀರಿ ಇವಳನ್ನ, ತೊತ್ತಿರೋ ಲಾಯದಲ್ಲಿ ಕೂಡ್ಲಿ, ಅಲ್ಲಿ ಮಜಾ ಮಾಡ್ಲಿ. ಅವರು ಭಂಡ ರಸಿಕರಲ್ಲಿ ಸುರಿಯಲಿ ಸವಿಯ ಅಂತ ಹೇಳಿ ಕುಚೋದ್ಯವಾದ ಮಾತನ್ನ ಆಡ್ತಾ ಇದ್ದಾನೆ. ಈ ಅಶ್ಲೀಲ ಮಾತನ್ನ ಕೇಳಿಬಿಟ್ಟು ಆ ಸಾಧ್ವಿಗೆ ಬಹಳ ಸಂಕಟವಾಯ್ತಂತೆ. ಯಾವಾಗಲೂ ಅಶ್ಲೀಲ ಕೇಳಿದಾಗ ಸೂರ್ಯನ ನೋಡು, ಭಗವಂತನ ನಾಮಸ್ಮರಣೆ ಮಾಡು, ಶಿವ ಅಂತನ್ನು ಅಂತಾರೆ. ಹಾಗೇನೆ ಇವಳಿಗೆ ಬಹಳ ಸಂಕಟವಾಯಿತು ಈ ಕೆಟ್ಟ ಮಾತು, ಈ ಅಶ್ಲೀಲ ಮಾತನ್ನು ಕೇಳಿ. ಆಗ ಶಿವ ಅಂದ್ಲು, ಕೃಷ್ಣ ಅಂತಂದ್ಲು. ಭಗವಂತನ ಧ್ಯಾನ ಮಾಡಿ ಆಗ ಹೇಳ್ತಾ ಇದ್ದಾಳೆ ದ್ರೌಪದಾದೇವಿ, ಭೂತು ಗೆಡೆವನೊಳೆಂಬೆನೆ ಮರು ಮಾತನು ಎಲೆಗಾಂಗೆಯ ತಮ್ಮದು ನೀತಿಯೇ ತಾನಿವರಧನವೇ ಧರ್ಮ ಮಾರ್ಗದಲ್ಲಿ ಸೋತ ನರಸನು ತನ್ನನು ಎಂದನು ಸೋತುದನುಚಿತವೆಂಬ ಬೆಳಗಿನ ಮಾತನರಿಯದ ಮೂಢರನು ಸುಡಲಿ ಎಂದಲಿಂದು ಮುಖೇ. ಅಶ್ಲೀಲವಾಗಿ ಮಾತಾಡ್ತಾ ಇದ್ದಾನೆ ಇವನಲ್ಲಿ, ನಾನೇನು ಮಾತಾಡ್ಲಿ? ಭೀಷ್ಮರೇ, ಈ ರೀತಿ ಹೇಳ್ತಾ ಇದ್ದಾನಲ್ಲ, ನೀವು ಹೇಳಿ, ನಾನು ಇವಳು ಧನವೇ? ಧರ್ಮರಾಜ ಮೊದಲು ನನ್ನನ್ನು ಇಟ್ಟು ಸೋತಿದ್ದಾನೆಯೇ, ಇಷ್ಟೂ ನೀವು ಹೇಳಬಾರ್ದೆ? ಎಲ್ಲ ಸುಮ್ಗಿದ್ದೀರಲ್ಲ, ಎಲ್ಲರಿಗೂ ಸಣ್ಣ ಹುಡುಗರಿಗೂ ಕೂಡ ಗೊತ್ತಾಗ್ತಕ್ಕಂಥ ವಿಚಾರ. ಇದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಬರೋದಿಲ್ವಲ್ಲ? ಇಷ್ಟು ಹೇಳದೇ ಇರ್ತಕ್ಕಂಥ ಮೂಢರು ಈ ಸಭೆಯಲ್ಲಿ ಇದಾರಲ್ಲ, ಅವರಿಗೆಲ್ಲ ಧಿಕ್ಕಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಭೀಷ್ಮರು, ಅಮ್ಮ ಇದು ಧರ್ಮ ಸೂಕ್ಷ್ಮ ಅಮ್ಮ, ಕಲ್ಯಾಣಿ ಆಗಲೇ ನಾನು ಹೇಳಿದೆ, ಧರ್ಮರಾಜ ಇದನ್ನು ಪರಿಹಾರ ಮಾಡಬೇಕು ಅಂತ ಭೀಷ್ಮರು ಮತ್ತೊಂದ್ಸಲ ಧರ್ಮರಾಜನ ಮೇಲೆ ಭಾರ ಹಾಕಿದ್ರು. ಆಗ ದುರ್ಯೋಧನ ಅಷ್ಟಕ್ಕೆ ಬಿಡ್ಲಿಲ್ಲ. ಸೋತುದಿಲ್ಲ ನಿನ್ನ ಸೋತುದ ನೀತಿ ಎಂಬುದು ವಿಹಿತವೇ, ತಾನೀತ ನುಡಿಯಲಿ ಧರ್ಮಪುತ್ರನು ಸತ್ಯಸಂಧನಲೇ, ನೀತಲೋದರಿ ತರಿಚುಗೆಡೆದ ಈ ಮಾತಿನಲ್ಲಿ ತಾ ಬಿಡುವೆನೆ ನಿನ್ನಾತಗಳ ನುಡಿಸೆಂದು ಖಳಧಟ್ಟಿಸಿದ ನಂಗನೆಯ. ಸೋತಿಲ್ಲ ಧರ್ಮರಾಜ, ಸೋತಿಲ್ಲ. ಈ ಮಾತು ನೀತಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ನಿಮ್ಮ ಧರ್ಮರಾಜನ ಹತ್ರ ಹೇಳಿಸು. ಹೇಳಿ ಧರ್ಮರಾಜ ಸೋತಿಲ್ಲ ಅಂತ ಧರ್ಮರಾಜ ಹೇಳಿಬಿಡ್ಲಿ, ನಾನು ಬಿಟ್ಬಿಡ್ತೇನೆ. ಹೇಳಿ ನಿಮ್ಮ ಧರ್ಮರಾಜ. ಬೇಡ ಧರ್ಮರಾಜ ಬೇಡ, 4 ಜನ ಇದಾರಲ್ಲ ಅವರು ಹೇಳಿ, ಇಡೋ ಕಾರಣ ಇಲ್ಲ ಅಂತ ಹೇಳಿ ಅವಳು ಹೇಳಿ. ನಮ್ಮನ್ನು ಸೋತಿದ್ ತಪ್ಪು, ದ್ರೌಪದಿಯನಕ ಇವರಿಗೆ ಅಧಿಕಾರಕ್ಕೆ ಒಳಪಟ್ಟವಳು, ಅವಳನ್ನು ಇಟ್ಟಿದ್ ತಪ್ಪು ಅಂತ ಭೀಮಾದಿಗಳು ಹೇಳಿ. ಹೇಳಿಸೋವರೆಗೂ ಬಿಡೋದಿಲ್ಲ. ಎಳೆಯೋವಳನ್ನ ಎಳೆಯೋ ಅಂತ ಎಳಿಸ್ತಾ ಇದ್ದಾನೆ.
ದುಶ್ಯಾಸನ ಎಳೀತಾ ಇದ್ದಾನೆ. ಸರಿ, ಹೇಳ್ಸು, ಭೀಮನ ಹತ್ರ ಹೇಳ್ಸು, ಅರ್ಜುನ ಹತ್ರ ಹೇಳ್ಸು, ಯಾರ ಹತ್ರಾರು ಹೇಳ್ಸು, ನಿಮ್ ಪತಿಗಳು ಹೇಳಿ, ಸೋತಿಲ್ಲ ನಾವು ಅಂತ ಅನ್ನೋ ಮಾತನ್ನು ಹೇಳಿ ಅಂತ ಹಿಗ್ಗ ಮುಗ್ಗ ಎಳೀತಾ ಇದ್ದಾನೆ. ನೂಕಿಸಾಳ್ ತೊತ್ತಿದ ಮನೆಗೆ ತಡಬೇಕೆ ತರುಣಿಯ ನಿನ್ನು, ನೀನು ವಿವೇಕದಲ್ಲಿ ನನ್ನಂತೆ ತೆಗೆ ಸಾಕಿ ಬರ ಮಾತೇನು. ಈ ಕುಠಾರರ ಕಳುಹಿ ಕಳೆ ತಾವೇಕೆ ನೃಪಸಭೆಯಲ್ಲಿ ವರಾಸನವೇಕೆನುತ ಕುರುಪತಿಗೆ ನುಡಿದನು ಕನ್ನ ಖಾತಿಯನೀ. ಶ್ರೀಲ ಮಾತನ್ನ ಕೇಳಿದಾಗ ಭೀಮನಿಗೆ ತಡೆಯೋಕ್ಕಾಗೋದಿಲ್ಲ. ಎದ್ದು ಬಿಡ್ತಾನೆ, ಕೋಪದಿಂದ ಎದ್ದು ಬಿಡ್ತಾನೆ. ಮತ್ತೆ ಅರ್ಜುನ ಬರ್ತಾನೆ. ಅಣ್ಣಯ್ಯ ತಾಳ್ಮೆ, ಸಾನೆ ತಗೋಬೇಕು. ಅಣ್ಣ ಸಾನೆ ತಗೊಂಡಿದ್ದಾರೆ, ತಾಳ್ಮೆ ತಗೋ. ಏನು ಅಂದ್ಕೊಳ್ಳಿ, ದುಷ್ಟರು ಬಾಯಿಲಿ ಬೇಕಾದ ಅಂದ್ಕೊಳ್ಳಿ. ನಾನು ನೀನು ನಿಂತು ಬಿಟ್ರೆ ದೇವೇಂದ್ರನು ಕೂಡ ನಮ್ಮ ಮುಂದೆ ನಿಲ್ಲೋ ಹಾಗಿಲ್ಲ. ಈಗ ಕಾಲ ಅವರದ್ದಾಗಿದೆ, ಏನಾರು ಅಂದ್ಕೊಳ್ಳಿ. ಅಣ್ಣ ಧರ್ಮರಾಜನ ಕಡೆ ನೋಡು, ಸಮಾಧಾನ ತಾಳು ಅಂತ ಹೇಳಿ ಭೀಮನ್ನ ಸಮಾಧಾನ ಪಡಿಸಿದ. ಆಗ ಕರ್ಣ ಹೇಳ್ತಾ ಇದ್ದಾನೆ, ಮಹಾರಾಜ ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಯೋಚನೆ ಮಾಡ್ತಾ ಇದೀಯ? ಯಾಕೆ ಇವಳು ಗೋಳಾಟ? ಇಲ್ಲಿ ತಳ್ಸು, ಇವಳನ್ನು ತೊತ್ತಿದ ಮನೆಗೆ ತಳ್ಳು, ದಾಸಿಯಾಗಿ ಬಿದ್ದಿರ್ಲಿ. ಇವರು ನಮ್ಮ ದಾಸರು, ಇನ್ನು ಸಿಂಹಾಸನ ಮೇಲೆ ಕೂತಿದಾರಲ್ಲ, ಇಳಿಯೋ ಕೇಳೋ. ಹ್ಯಾಕ್ ಕೂತ್ಕೊಳ್ತಾರೆ ನಮ್ಮ ದಾಸರು ನಮ್ಮ ಎದುರಲ್ಲಿ, ನಮ್ಮ ಗುಲಾಮರು. ವರಾಸನವೇಕೆ ಇವರೇಕೆ ಅಂತ ಹೇಳಿ ಅವರನ್ನು ಮುದುರಿಸ್ತಾ ಇದ್ದಾನೆ. ದ್ರೌಪದಿಯನ್ನು ಕೂಡ ಮುದುರಿಸ್ತಾ ದುರ್ಯೋಧನಿಗೆ ಈ ಮಾತು ಹೇಳೋಣ. ಆ ದುಶ್ಯಾಸನ ಹಿಡಿದು ಎಳೀತಾ ಇದ್ದಾನೆ. ಸುಳಿವ ಹುಂದೆಯ ಸೋಹಿನಲ್ಲಿ ಕುಕ್ಕುಳಿಸಿದರೆ ಕುಕ್ಕುರನ ಕೈಯಲಿ ತಳುವಹುದೇ. ಜನಮೇ ಜಯ ಕ್ಷಿತಿಪಾಲ ನಿಂದವರ ಬಳಲಿಕೆಯನೇನೆಂಬೆನೈ. ಹಿಡಿದೆಲೆಯ ಹಲು ಬಿದಳು ಅಗಡ ರಾಯನ ಲಲನೆಗೀ ವಿಧಿಯೇ ಮಹಾದೇವೆಂದು ದಖಿಲ ಜನ. ಸ್ವೇಚ್ಛೆಯಾಗಿ ಕಾಡಿನಲ್ಲಿ ಹುಲ್ ತಿಂದ್ಕೊಂಡು ನಿರುಪದ್ರವ ಪ್ರಾಣಿ ಆ ಜಿಂಕೆ ಓಡಾಡ್ತಾ ಇದೆ. ಅಂಥ ಜಿಂಕೆನ ಬೇಟೆ ನಾಯಿ ಕಳಿಸಿಬಿಟ್ಟು ಅದನ್ನ ಎಳೆಸಿಬಿಟ್ಟು ಸಂಕಟ ಪಡಿಸಿದರೆ ಎಳೆಯತಕ್ಕಂಥ ಆ ನಾಯಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಜಿಂಕೆ ಮರಿ ಹತ್ರ ಸಾಧ್ಯವೇ? ಹಾಗೆ ಪರಮಪಾಪಿ ದುಶ್ಯಾಸನ ಹಿಡಿದು ಎಳೀತಾ ಇದ್ದಾನೆ. ಬಹಳ ಸಂಕಟ ಪಡ್ತಾ ಇದ್ದಾಳೆ. ಅವಳ ಆಯಾಸ, ಅವಳ ದುಃಖನ ಏನು ಹೇಳೋದು ಅಂತ ಹೇಳಿ ಇಲ್ಲಿ ಸಭಾಸದರೆಲ್ಲರೂ ಕೂಡ ಅಯ್ಯೋ ಇಂಥ ಕಷ್ಟ ಬಂತಲ್ಲ, ಅಸೂಯಾಗಿ ಮಾಡಿರ್ತಕ್ಕ ಆ ರಾಜರ ಪತ್ನಿಗೆ ಇಂಥ ದುಸ್ಥಿತಿ ಬಂತೆ, ಶಿವ ಅಂತ ಎಲ್ಲರೂ ಮರುಗ್ತಾ ಇದ್ದಾರೆ. ಆಗ ದ್ರೌಪದಿ ಸಂಕಟದಿಂದ ಪುನಃ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ರೀತಿ ನನ್ನನ್ನು ಹಿಡಿದು ಎಳೀತಾ ಇದ್ದಾನೆ, ಈ ದುಶ್ಯಾಸನ ಕಾಟವನ್ನ ತಪ್ಪಿಸಿ ಅಂತ ಹೇಳಿ ಪ್ರತಿಯೊಬ್ಬರನ್ನೂ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮಾಣಿಸೈ ಗಾಂಗೆಯ ಗುರು ನಿಮ್ಮಾಣೆಗಿಡಿ ಕೃಪೆಯ ಮಾಡೈ. ರಾಣಿವಾಸಂಗಳಿರ ನಿಲ್ಲಿಸಿರೆ ನಿಮ್ಮ ಮೈದುನನ ಪ್ರಾಣವಿದ ಕೊಳ ಹೇಳಿರಂ ಸಾಕು ನಯವ ಹೊರಲಾರೆನು ಎನುದಾರಾಣಿ ಹಲು ಬಿದಳು ಒಡೆ ಮುರುಚಿ ಹೆಣಗಿದಳು ಕಳನೊಡನೆ. ಗಂಗೆಯ ಈಶ್ವರೇ ಬಿಡಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದ್ರೋಣರೇ, ನೀವು ಗುರುಗಳು, ನಿಮ್ಮ ಪಾದದ ಆಣೆ ಇಟ್ಟುಬಿಡಿ, ಆಗಾರು ಬಿಡ್ತಾರೋ ಏನೋ. ಪಾದದ ಆಣೆ ಇಟ್ಟು ಬಿಡಿಸಿ ಕೃಪಾಚಾರ್ಯ, ನಿಮ್ಮ ಹೆಸರೇ ಕೃಪಾ ಅಂತ ಕೃಪೆ ಮಾಡಿ ನಮ್ಮಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಾನುಮತಿ ಮೊದಲಾದವರಿಗೆ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾಳೆ, ನಿಮ್ಮ ಮೈದುನನ ಈ ಕಾಟದಿಂದ ನನ್ನನ್ನು ತಪ್ಪಿಸಿ ಮಾನ ಕಳ್ಕೊಳ್ಳಾರೆ, ಪ್ರಾಣವಿದ ಕೊಳ ಹೇಳಿರವು, ಪ್ರಾಣ ತಕೊಂಡ್ಬಿಡ್ಲಿ, ಈ ರೀತಿ ಮಾನ ಕಳೆಯೋದು ಬೇಡ, ನನ್ನನ್ನು ಎಳೆಯೋದು ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಬಿಡಿಸ್ತಾರೆ? ಯಾರೂ ಬಿಡಿಸ್ಲಿಲ್ಲ. ಅಲ್ಲೇ ಕೂತಿದ್ದಾನೆ ಧೃತರಾಷ್ಟ್ರ ಮಹಾರಾಜ. ಮಾವ ನಿಮ್ಮಯ ನೇತ್ರವಂತರ್ಭಾವದಲ್ಲಿ ಬೆರಸಿದೊಡೆ ವಿಜ್ಞಾನಾವಲಂಬನದಿಟ್ಟಿ ಬೆಂದುದೇ ನಿಮ್ಮ ಹೃದಯದಲ್ಲಿ. ದೇವಿಯರಿಗಿದು ಸೊಗಸಲ
ಸಜ್ಜನರಿಗಿದು ಸೊಗಸಲ ಸಖ್ಯಾವಳಿಗೆ ಸೇರುವುದಲ. ನಿರ್ಜೀವರಾದಿರ ನೀವು, ನಿರ್ಜೀವರಾದಿರ ನೀವೆನುತ ಹಲುಬಿದಳು ಲಲಿತಾಂಗಿ. ಮಾವ, ನಿಮಗೆ ಕಣ್ಣು ಕಾಣದೇ ಇರ್ಬೋದು, ಆದರೆ ಅಷ್ಟು ಹೃದಯವೂ ಕೂಡ ಅಂಧಕಾರದಿಂದ ಕೂಡ್ಕೊಂಡಿದೆಯೇ. ಹೆಣ್ಣುಮಗಳ ಮಾನ ಕಳಿಬಾರದು ಅನ್ನೋ ಆ ಜ್ಞಾನ ಇಷ್ಟು ವಯಸ್ಸಾಗಿರ್ತಕ್ಕಂಥ ನಿಮಗೆ ಬರೋದಿಲ್ವೇ ಮಾವ? ಕಣ್ಣಿಲ್ದೇ ಇದ್ರೇನು ಜ್ಞಾನ ದೃಷ್ಟಿ ಇಲ್ವೇ? ಬಿಡಿಸಿ ಮಾವ, ನಿಮ್ಮ ಮಗನಿಗೆ ಹೇಳಿ ಅಂತ ಹೇಳ್ತಾ ಇದ್ದಾಳೆ. ದೇವಿಯರಿಗೆ, ರಾಣಿಗೆ, ಗಾಂಧಾರಿಗೆ ಇದು ಹಿತವಾಗ್ತಾ ಇದೆಯೇ? ಭಾನುಮತಿ ಮೊದಲಾದವರು ಎಲ್ಲರೂ ಕೂಡ ಸುಮ್ಮನಿದ್ದಾರೆ. ಎಲ್ಲರೂ ಕೂಡ ಇಲ್ಲಿರ್ತಕ್ಕವರೆಲ್ಲ ನಿರ್ಜೀವರಾದಿರೇ ಅಂತ ಕೇಳಿದ್ರು. ಇಲ್ಲಿ ಯಾರಿಗೂ ಜೀವ ಇಲ್ಲ ಅಂದ್ರೆ ಸತ್ತ ಹೆಣ ಅಲ್ಲ, ಜೀವ ಇದ್ದ ಹೆಣ ಇಲ್ಲಿರ್ತಕ್ಕವರು ಅಂತ ಹೇಳಿ ಇವರಿಗೆ ಹೇಳಿದರೆ ಪ್ರಯೋಜನವಿಲ್ಲ ಅಂತ ಹೇಳಿ ಆಗ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ. ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ. ಮೊದಲು ತಾಯಿ ಭೂತಾಯಿ, ನಮ್ಮನ್ನು ವಹಿಸ್ತಕ್ಕಂಥ ಭೂತಾಯಿ ಕ್ಷಮಾಮೂರ್ತಿ ಮೊದಲು ಭೂದೇವಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಕ್ಷಿತಿಗೆ ಬಿಡಿಸಾ ಸೆರಗನು ಎಲೆ ಪಾರ್ವತಿಯೇ, ತನ್ನದು ಧರ್ಮವಾದೊಡೆ ಗತಿ ತನಗೆ ನೀವಾಗಿರವು. ಕಮಲಾದಿ ಶಕ್ತಿಗಳೇ ಸತಿಯ ಕಲ್ಯಾದಿತಿ ವರಾರುಂಧತಿ ಮಗಾಮಾಯಾದಿ ದೇವ ಪ್ರದತಿ ಬಿಡಿಸಿದೆ ಸೆರಗನು. ಸತಿಯ ಕಲ್ಯಾ ಅದಿತಿ ವರಾರುಂಧತಿ ಮಹಾಮಾಯಾದಿ ದೇವ ಪ್ರತತಿ ಬಿಡಿಸಿದೆ ಸೆರಗನು ಎಂದು ಒರಲಿದಳು ಪಾಂಚಾಲೆ. ಭೂತಾಯಿ, ಈ ಸೆರಗನ್ನು ಬಿಡಿಸಮ್ಮ. ಪಾರ್ವತಿ, ನಂದು ಧರ್ಮವಾದರೆ ಬಿಡಿಸು. ಲಕ್ಷ್ಮೀದೇವಿ, ಸರಸ್ವತಿ, ಆದಿಶಕ್ತಿ, ಆದಿಮಾಯೆ, ನನ್ನ ಮಾನ ಉಳಿಸಿ ಅಂತ ಹೇಳಿ ಸಕಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಆಮೇಲೆ ಪತಿವ್ರತೆಯರನ್ನ ಧ್ಯಾನ ಮಾಡಿದರೆ ಶ್ರೇಯಸ್ಸುಂಟಾಗತ್ತೆ ಅಂತ ಹೇಳಿ ಅಹಲ್ಯಾದೇವಿ, ಅದಿತಿ ದೇವಿ, ಅರುಂಧತಿ ದೇವಿ ಅಂತ ಹೇಳಿ ಆ ಪತಿವ್ರತೆಯರನ್ನೆಲ್ಲ ಬಿಡಿಸಿ ನನ್ನ ಸೆರಗನ್ನ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಂಧನೊಬ್ಬನೇ ಮಾವ ನೀವೇನಂಧರಾದಿರೆ ಪಾಂಡು, ನೀವೇನಂಧರಾದಿರೆ ಪಾಂಡು, ಕರುಣಾ ಸಿಂಧು ನೀ ಸೈರಿಸುವುದೇ ತನ್ನೀ ವಿಪತ್ತಿನಲ್ಲಿ. ಅಂಧಕಾಸುರ ಮಥನ ನೀನೇ ಬಂಧಿಸಿದೆಲ ಪೂರ್ವವರ ಸಂಬಂಧವನು. ಅಂಧಕಾಸುರ ಮಥನ ನೀನೇ ಬಂಧಿಸಿದೆಲ ಪೂರ್ವವರ ಸಂಬಂಧವನು. ನೀ ಸೆರಗ ಬಿಡಿಸೋ, ನೀ ಸೆರಗ ಬಿಡಿಸೆಂದು ಒರಲಿದಳು ತರಲೇ. ದೊಡ್ಡ ಮಾವ, ಅವನಿಗೆ ಕಣ್ಣಿಲ್ಲ, ಅವ ಅಂಧ. ಪಾಂಡು ಮಾವ, ನಿಮಗೂ ಕಣ್ಣಿಲ್ವೇ? ಮಾನ ಹೋಗುತ್ತೆ, ಉಳಿಸಿ ಅಂತ ಇದ್ದಾಳೆ. ಆಮೇಲೆ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಂಧಕಾಸುರ ಮಥನ, ಪರಮೇಶ್ವರ, ಒಬ್ಬ ಹೆಣ್ಣಿಗೆ ಒಬ್ಬ ಗಂಡ ಅಂತಾಗಿದ್ರೆ ನಿಜವಾಗೂ ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ಪರಮೇಶ್ವರ, ನೀನೇ ಈ ಸಂಬಂಧ ಕಲ್ಪನೆ ಮಾಡಿದೆ. 5 ಜನ ಗಂಡಂದರನ್ನು ಕಟ್ಟಾಕಿ ಈ ಸಂಬಂಧ ಕಲ್ಪನೆ ಮಾಡಿದೆ. ಇವರೊಬ್ಬರು ಕೂಡ ನನ್ನ ಮಾನ ಉಳಿಸ್ತಾ ಇಲ್ಲ. ಪರಮೇಶ್ವರ, ನೀನೇ ಮಾಡಿದವನು ಈ ಸಂಬಂಧನ, ಈಗ ನೀನೇನೆ ಈ ನನ್ನ ಮಾನವನ್ನು ಉಳಿಸು ಅಂತ ಹೇಳಿ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿದ್ಲು. ಸೊಸೆಯಲಾಳ್ ದೇವೇಂದ್ರ ಎನ್ನಯ ಘಸಣಿಯಾರದು, ಹಿರಿಯ ಮಾವನ ವಶವಲಾತ್ರೈ ಜಗದ ಜೀವರ ಜೀವ ವಿಭ್ರಮಣ. ಉಸುರು ನಿನ್ನಾಧೀನವು, ಉಸುರು ನಿನ್ನಾಧೀನವು. ಈ ದುವ್ಯಸನಿಗಳ ಕೊಂಡಾಡುವರೆ ಕರುಣಿಸು ಸಮೀರಣ, ಕರುಣಿಸು ಸಮೀರಣ ಎಂದು ಹಲುಬಿದಳಾಶ್ವಿನೇಯರಿಗೆ. ಪಾಂಡುಮಾವನ ಪ್ರಾರ್ಥನೆ ಆಯಿತು. ಅಂಧಕಾಸುರ ಮಥನ
ಪರಮೇಶ್ವರನ ಪ್ರಾರ್ಥನೆಯಾಗಿದೆ. ಯಾರೂ ಬಿಡಿಸ್ಲಿಲ್ಲ. ಈಗ ಹೇಳ್ತಾಳೆ, ದೇವೇಂದ್ರ, ಮೂರು ಲೋಕದ ಒಡೆಯ, ನಾನು ನಿನ್ನ ಸೊಸೆ ಅಲ್ವೇ, ಸೊಸೆಯ ಸಂಕಟ ಮಾವ ಬಿಡಿಸಬಾರದೆ ಅಂತ ಪ್ರಾರ್ಥನೆ ಮಾಡಿದ್ಲು. ಆಮೇಲೆ ಹಿರಿಯ ಮಾವ ಧರ್ಮರಾಜನ್ ತಂದೆ ಯಮ, ಹಿರಿಯ ಮಾವ ಧರ್ಮರಾಜ, ಈ ಸಮಸ್ತ ಪ್ರಾಣಿಗಳ ಜೀವ ಪ್ರಾಣ ನಿನ್ನ ಅಧೀನ. ನೀನು ಮನಸ್ಸು ಮಾಡಿದ್ರೆ ಅವರು ಇರ್ತಾರೆ, ಮನಸ್ಸು ಮಾಡದೇ ಇದ್ರೆ ಹೋಯ್ತು ಜೀವ ವಿಭ್ರಮಣ, ಅವರ ಕೂಗಾಟ ಹಾರಾಟ ಎಲ್ಲ ನಿಲ್ಲಿಸಬಹುದು. ಯಾಕೆ ದೊಡ್ಡ ಮಾವ ಧರ್ಮರಾಜ ನೀನು ಮನಸ್ಸು ಮಾಡೋದಿಲ್ಲ ಅಂತ ಹೇಳಿ ಯಮಧರ್ಮರಾಜನ ಪ್ರಾರ್ಥನೆ ಮಾಡಿದ್ಲು. ಆಮೇಲೆ ವಾಯುದೇವ, ಎಲ್ಲರೂ ಪ್ರಾಣವಾಯು ನೀನಾಗಿದೀಯ, ನೀನು ಬಿಡಿಸಬಾರದೆ, ಅಶ್ವಿನಿ ದೇವತೆಗಳೇ ನೀವು ಬಿಡಿಸಬಾರದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ.